ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮೊದಲ ಸಿನಿಮಾ ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇರುವಂಥದ್ದು. ಪುನೀತ್ ರಾಜ್ಕುಮಾರ್ ಅವರಿಗೆ 50ನೇ ವರ್ಷದ ಬರ್ಡೇ. ಬಟ್ ಇದೆಲ್ಲದರ ಜೊತೆಗೆ ಅಪ್ಪು ಅವರ ನೆನಪುಗಳ ಜೊತೆಗೆ ಅಪ್ಪು ಸಿನಿಮಾದ ನೆನಪುಗಳ ಬಗ್ಗೆ ಮಾತಾಡಲಿಕ್ಕೆ ಸಾಹಿತಿ ಕೆ ಕಲ್ಯಾಣ್ ಅವರು ನಮ್ಮ ಜೊತೆ ಇದ್ದಾರೆ. ಅಪ್ಪು ಸಿನಿಮಾದಲ್ಲಿ ಒಂದು ಹಾಡು ಬರುತ್ತೆ, ಆ ಹಾಡಿನಂತೆ ಅಪ್ಪು ಅವರ ಜೀವನ ಕೂಡ ಸಾಕಷ್ಟು ಸಂದರ್ಭದಲ್ಲಿ ನೆನಪಾಗುತ್ತೆ. ಆ ದೇವರ ಹಾಡಿದು ನಮ್ಮಂತೆ ಎಂದು ಇರೋದು ಅನ್ನುವಂಥದ್ದು. ಸೊ ಈ ಎಲ್ಲ ಸಾಲುಗಳ ಸರದಾರರು ಕೆ ಕಲ್ಯಾಣ್ ಸರ್, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ಹೇಗಿದ್ದೀರಿ? ಮೊದಲನೇದಾಗಿ ಹೇಗಿದ್ದೀರಿ ಅಂತ? ಚೆನ್ನಾಗಿದ್ದೀನಿ ದೇವ್ರ ದಯೆ. ಸರ್ ಅದೇ ಹೇಳ್ತಾ ಇದ್ವಿ, ಅಂದರೆ ಒಂದು ಜರ್ನಿನೇ ರೋಚಕ. ಬಟ್ ಎಷ್ಟೇ ಜರ್ನಿ ಮಾಡಿದ್ರು ಒಂದೊಂದು ಸಿನಿಮಾ ಇರುತ್ತಲ್ಲ, ಅದು ನೀಡಿರುವಂಥ ಅನುಭವಗಳೇ ಬೇರೆ ಇರುತ್ತೆ. ವಿಶೇಷವಾಗಿ ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಪ್ಪು ಅಂದ ತಕ್ಷಣ, ಆ ಸಿನಿಮಾ ಅಂದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಬರುವಂಥ ಮೊದಲ ಚಿತ್ರ, ಮೊದಲ ಮಾತು ಏನು ಅಂತ? ನಾನು ಅಪ್ಪು ಅವರ ಒಬ್ಬ ನಿಜವಾದ ಅಭಿಮಾನಿ. ಅವರ ಒಂದು ವಿಶ್ವಾಸ, ಗೆಳೆತನ ಸಿಕ್ಕಿ ಅಪ್ಪು ಸಿನಿಮಾದಿಂದ ಸತತವಾಗಿ ಅನೇಕ ಸಿನಿಮಾಗಳಿಗೆ ಅವ್ರ ಜೊತೆ ಕೆಲಸ ಮಾಡುವ ಒಂದು ಸುಯೋಗವನ್ನು ಕಲ್ಪಿಸಿಕೊಟ್ಟಂಥ ಅಣ್ಣವ್ರ ಕುಟುಂಬಕ್ಕೆ ನಾನು ಯಾವಾಗಲೂ ಧನ್ಯವಾದ ಹೇಳಬೇಕು, ಋಣಿಯಾಗಿರಬೇಕು. ಅಪ್ಪು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಎಲ್ಲ ಅಭಿಮಾನಿಗಳ ಹಾಗೆ ನನಗೂ ಆ ಒಂದು ಮತ್ತೆ ಹೊಸದಾಗಿ ನೋಡಬೇಕು ಅನ್ನುವ ಒಂದು ಕಾತರ ಕುತೂಹಲ ಇದೆ. ಆವಾಗಲೂ ಒಂದು ನೆನಪಾಗೋದೇನೆಂದರೆ, ಅಪ್ಪು ಸಿನಿಮಾಗೆ ನಾನು 2 ಹಾಡುಗಳನ್ನ ಬರೆದಿದ್ದು. ಎಲ್ಲಿಂದ ಆರಂಭವೋ ಒಂದು ಹಾಡು, ಆ ದೇವರ ಹಾಡಿದ್ದು, ಅಪ್ಪಾಜಿ ಹಾಡಿದ್ದು. ಈ ಹಾಡುಗಳು ಬರೆಯೋದು 2 ಹಾಡು ಬರೆದ್ರೂ ಕೂಡ ಕನಿಷ್ಠ ಒಂದು 30-40 ದಿವಸ ಅವ್ರ ಮನೇಲಿ ಸಮಯ ಕಳೆದಿದ್ದು. ಅದು ಈಗಲೂ ನೆನಪಾಗ್ತದೆ. ಅಲ್ಲಿ ಪಾರ್ವತಮ್ಮ ಅವ್ರು ನಿಂತಿರ್ತಿದ್ರು, ಇಲ್ಲಿ ರಾಜ್ಕುಮಾರ್ ಸರ್ ಕೂತಿರೋರು, ವರ್ಧಪ್ಪ ಅವ್ರು ಕೂತಿರೋರು, ಅಷ್ಟು ದೂರದಲ್ಲಿ ರಾಘಣ್ಣ ಕೂತಿರೋರು, ಈ ಕಡೆ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು, ಎಲ್ಲರ ಮಧ್ಯದಲ್ಲಿ ಆ ಒಂದು ಸಾಂಗತ್ಯದಲ್ಲಿ ಬಂದಂಥ ಹಾಡುಗಳು. ಅದು ಆ ನೆನಪುಗಳೆಲ್ಲ ನೆನಪು ಮಾಡ್ಕೋತಾ ಹೋದರೆ ಇಡೀ ಸಿನಿಮಾ ಪೂರ್ತಿ ಹಾಡುಗಳನ್ನು ಬರೆದ್ರೆ ಎಷ್ಟು ಬರಿಬೋದು ಅಷ್ಟು ನೆನಪುಗಳಿರುತ್ತೆ. ಬಟ್ ತುಂಬ ಒಂದು ಕಡೆ ಅಪ್ಪು ಅವರ 50ನೇ ವರ್ಷದ ಜನ್ಮದಿನ. ಕೆಲವರು ಚಿರಾಯುಗಳು, ಅಜರಾಮರರು, ಚಿರಂಜೀವಿಗಳು. ಆ ಪಟ್ಟಕ್ಕೆ ನೇರವಾಗಿ ಅರ್ಹತೆ ಪಡ್ಕೊಂಡೇ ಇಲ್ಲಿ ಹುಟ್ಟಿದವರು ಅಪ್ಪು ಅವರು. ಹಾಗಾಗಿ ಅಪ್ಪು ಅವರ ಈ ಹುಟ್ಟಿದಬ್ಬಕ್ಕೆ ಮೊದಲನೇದಾಗಿ ಶುಭಾಶಯಗಳು. ಅದನ್ನು ನಾನು ಸದಾ ಮನಸ್ಸಿನಿಂದ ಯಾವಾಗಲೂ ಅದನ್ನು ಹೇಳ್ಕೊತಾ ಇರ್ತೀನಿ. ಈಗ ಇದು ಸಂದರ್ಭ ಹೇಳ್ತಾ ಇದ್ದೀನಿ. ಜೊತೆಗೆ ಅವ್ರ ಜೊತೆ ಕಳೆದಂಥ ಒಂದು ವಿಷಯಗಳು, ಆದರ್ಶಕ್ಕೆ ಕೆಲವು ಪಾತ್ರಗಳಿರುತ್ತೆ. ಆದರ್ಶಕ್ಕೆ ಅದು ತೆರೆ ಮೇಲೇನು ಬರೋ ಪಾತ್ರ ಅಲ್ಲ, ಅದು ತೆರೆಯಿಂದ ಈಚೆಗಿರುವಂಥ ಕೆಲವು ಪಾತ್ರಗಳು. ಯಾರ ಬಗ್ಗೆನೂ ನೆಗೆಟಿವ್ ಆಗಿ ಅವ್ರು ಮಾತಾಡಿದ್ದನ್ನು ನಾನು ಕೇಳೇ ಇಲ್ಲ. ಯಾವ ಗಾಸಿಪ್ಗಳು, ರೂಮರ್ಗಳು, ಈ ಕೆಟ್ಟ ಸುದ್ದಿಗಳು, ನೆಗೆಟಿವ್ ವಿಚಾರಗಳು ಅವ್ರ ಸುತ್ತ ಸುಳಿತಾನೇ ಇರ್ತಿರಲಿಲ್ಲ. ಅಂಥ ಸುಳಿಗಳು ಯಾವುದು ಅವ್ರ ಸುತ್ತ ಸುಳಿತಾನೇ ಇರಲಿಲ್ಲ. ಅಷ್ಟು ಶುದ್ಧವಾದ ಮನಸ್ಸು, ಪಾಸಿಟಿವ್ ಮೈಂಡ್ಸೆಟ್ಟು, ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನೋಡುವಂಥ ಒಬ್ಬ, ವಿಧೇಯತೆಯನ್ನೇ ರೂಢಿಸ್ಕೊಂಡ್ಬಂದಂಥ ಒಬ್ಬ ಪರಿಪೂರ್ಣ ಮನುಷ್ಯ ಅವರು. ಹೇಗೆ ಬದುಕಬೇಕು ಅನ್ನೋದನ್ನು ಇಂಥವ್ರನ್ನ ನೋಡಿ ಕಲಿಬೇಕಾಗತ್ತೆ.